ಕಥಾ ಪರಿಚಯ. ಅತ್ಯದ್ಭುತವಾದ ಭಕ್ತಿರಸವನ್ನು ಸಂಪೂರ್ಣವಾಗಿ ಪರಿಚಯಿಸುವ ಚಲನಚಿತ್ರವೇ ಕಣ್ಣಪ್ಪ. ಭಕ್ತಿಗೂ ತ್ಯಾಗಕ್ಕೂ ಪರಮಾರ್ಥವನ್ನು ತಿಳಿಸಿದ ಕಥೆ ಇದು. ಈ ಕಥೆಯಲ್ಲಿ ಇಲ್ಲಿಯವರೆಗೂ 5 ಚಲನಚಿತ್ರಗಳು ಬಂದಿವೆ. ಕನ್ನಡದಲ್ಲಿ 2 ಚಿತ್ರ, ಹಿಂದಿಯಲ್ಲಿ 1 ಚಿತ್ರ, ತೆಲುಗಿನಲ್ಲಿ 2 ಚಿತ್ರಗಳು ಬಂದಿವೆ. ಮನುಷ್ಯತ್ವಕ್ಕೂ ದೈವತ್ವಕ್ಕೂ ಮಧ್ಯೆ ಇರುವ ಅನುಬಂಧವನ್ನು ಬಹಳ ಆಳವಾಗಿ ಅನ್ವೇಷಣೆ ಮಾಡಿ ಸ್ವನುಭವ ಪಡೆದು ಈ ಲೋಕಕ್ಕೆ ತಿಳಿಸಿಕೊಟ್ಟ ಮಹಾಭಕ್ತನು ಕಣ್ಣಪ್ಪ. ಪ್ರಪಂಚ ಪ್ರಸಿದ್ಧಿ ಹೊಂದಿದ ಶಿವಕ್ಷೇತ್ರಗಳಲ್ಲಿ ಶ್ರೀಕಾಳಹಸ್ತಿಯೂ ಒಂದು. ಇದು ಶ್ರೀಕಾಳಹಸ್ತಿಯ ವಾಯುಲಿಂಗೇಶ್ವರನಿಗೆ ಭಕ್ತಿಯಿಂದ ಸಮರ್ಪಿಸಿಕೊಳ್ಳುತ್ತಿರುವ ಕಾಣಿಕೆ. ಅತ್ಯಂತ ಪುರಾತನವಾದ ಕಾಡೊಂದು ಅದ್ಭುತವಾದ ಕತೆಗೆ ನಾಂದಿಯಾಗಿದೆ. ಹುಟ್ಟಿನಿಂದಲೇ ಹೊಸ ವಿನ್ಯಾಸದ ಗೂಡುಗಳನ್ನು ಹೆಣೆಯುವ ನೈಪುಣ್ಯ, ಅಮಿತವಾದ ಪ್ರೀತಿ, ಅದಕ್ಕೂ ಮೀರಿದ ಭಕ್ತಿಯುಳ್ಳ ಒಂದು ಜೇಡ. ಗುಡಿಯೊಳಗಿನ ಪವಿತ್ರ ಶಿವಲಿಂಗದ ಸುತ್ತಲೂ ಆ ಜೇಡ ಒಂದು ಗೂಡನ್ನು ಹೆಣೆಯಿತು. ಶಿವನು ಇದನ್ನು ಗಮನಿಸಿದನು. ಆ ಜೇಡವನ್ನು ಮೆಚ್ಚಿದರೂ ಅದರ ಭಕ್ತಿಯನ್ನು ಪರೀಕ್ಷಿಸಬೇಕೆಂದುಕೊಂಡನು. ಬೆಂಕಿಯನ್ನು ಸೃಷ್ಟಿಸಿದನು. ಎಳ್ಳಷ್ಟು ಭಯಪಡದ ಜೇಡ ಪರಮ ಭಕ್ತಿಯಿಂದ ಆ ಬೆಂಕಿಯೊಳಗೆ ಧುಮುಕಿ ತನ್ನ ಪ್ರಾಣ ತ್ಯಾಗ ಮಾಡಿತು. ಶಿವನು ಮಾರು ಹೋಗಿ ತನ್ನ ಹೃದಯದಲ್ಲಿ ಆ ಜೇಡಕ್ಕೆ ಪ್ರತ್ಯೇಕ ಸ್ಥಾನವನ್ನು ನೀಡಿದ. ಅದರ ತ್ಯಾಗಕ್ಕೆ ಗುರುತಾಗಿ ಕಾಳಹಸ್ತಿಗೆ ಮುಂದೆ ಶ್ರೀ ಅನ್ನು ಸೇರಿಸಿದ. ಪರಮೇಶ್ವರನ ಲೀಲೆಯ ಭಾಗವಾಗಿ ಈ ಪವಿತ್ರ ಗಾಥೆ ಮುಂದುವರಿಯಿತು. ಬಹಳ ಗರ್ವದಲ್ಲಿದ್ದ ಒಂದು ಹಾವು ಹೊಳೆಯುವ ಮಣಿಗಳಿಂದ ಆ ಶಿವಲಿಂಗವನ್ನು ಅಲಂಕರಿಸಿತು. ಶಿವಭಕ್ತಿಯಿಂದ ಒಂದು ಆನೆ ತನ್ನ ಸೊಂಡಿಲಿಂದ ಲಿಂಗಕ್ಕೆ ಜಲಾಭಿಷೇಕ ನಡೆಸಿತು. ಏಕೆ ಆ ಮಣಿಗಳನ್ನು ತಳ್ಳಿ ಹಾಕಿದೆ? ಇದಕ್ಕೆ ತಕ್ಕ ಪ್ರತಿಫಲ ಅನುಭವಿಸುವೆ. ಆನೆಯ ಸೊಂಡಿಲೊಳಗೆ ಆ ಹಾವು ನುಸುಳಿತು. ಆ ಅತೀವ ನೋವಿನಿಂದ ತಪ್ಪಿಸಿಕೊಳ್ಳುವ ಭರದಲ್ಲಿ ಆನೆಯು ಆಯಾ ತಪ್ಪಿ ತನ್ನ ತಲೆಯನ್ನು ಒಂದು ಮರಕ್ಕೆ ಹೊಡೆದುಕೊಂಡಿತು. ಆ ಹೊಡೆದಾಟದಲ್ಲಿ ಹಾವು, ಆನೆ 2 ಸಾವನ್ನಪ್ಪಿದವು. ಇದನ್ನೆಲ್ಲ ಗಮನಿಸಿ ಮಹಾಶಿವನು ಪ್ರತ್ಯಕ್ಷನಾದ. ನಿಮ್ಮ ಭಕ್ತಿಯನ್ನು ಮೆಚ್ಚಿದನು, ಆದರೆ ಇಷ್ಟು ವಿಪರೀತವಾಗಿ ನೀವು ವರ್ತಿಸಬಾರದಿತ್ತು. ನಿಮ್ಮ ಸಾಟಿ ಇಲ್ಲದ ಭಕ್ತಿಗೆ ಮೆಚ್ಚಿದೆ. ಇನ್ನು ಮುಂದೆ ಶ್ರೀಗೆ ಕಾಳ, ಹಸ್ತಿ ಎನ್ನುವ ನಿಮ್ಮ ಹೆಸರುಗಳು ಜೊತೆಯಾಗಿ ಈ ಕ್ಷೇತ್ರ ಶ್ರೀಕಾಳಹಸ್ತಿಯಾಗಿ ಪ್ರಸಿದ್ಧಿಯಾಗುತ್ತದೆ. ಈ ಆಲಯದ ಕುರಿತು ಲೋಕವೆಲ್ಲ ತಿಳಿದುಕೊಳ್ಳುವಂತೆ ವರ ಕೊಡುತ್ತೇನೆ. ಪವಿತ್ರವಾದ ನಿಸ್ವಾರ್ಥ ಭಕ್ತಿಗೆ ಈ ಆಲಯ ಗುರುತಾಗಿ ಉಳಿಯುತ್ತದೆ. ಕೈಲಾಸ, ಪಾರ್ವತಿ ಪರಮೇಶ್ವರರ ನಿಲಯ. ಈಶಾ, ಎಲ್ಲಿರುವಿರಿ? ಇಲ್ಲಿರುವಿರಾ? ನೀವು ಆಳವಾದ ಧ್ಯಾನದಲ್ಲಿ ಮುಳುಗಿ ಹೋಗಿರುವಿರಿ. ಯಾರ ಬಗ್ಗೆ ಯೋಚಿಸುತ್ತಿರುವಿರೋ ತಿಳಿದುಕೊಳ್ಳುವ ಕುತೂಹಲವಾಗಿದೆ. ಈ ವಿಶ್ವವನ್ನೆಲ್ಲ ಕಾಪಾಡಬೇಕಾದ ಜವಾಬ್ದಾರಿ ನಿಮ್ಮದೇ. ಈ ಲೋಕಕ್ಕೆಲ್ಲ ನೀನೇ ತಾಯಿ ಪಾರ್ವತಿ. ನೀನಿರುವಾಗ ಈ ವಿಷಯದಲ್ಲಿ ನನಗೇಕೆ ಕಳವಳ? ಈ ದಿನ ನಾನು ನನ್ನ ಭಕ್ತರಿಗಾಗಿ ಧ್ಯಾನ ಮಾಡುತ್ತಿರುವೆ. ಪರಮೇಶ್ವರನು ತನ್ನ ಭಕ್ತರಿಗಾಗಿ ಧ್ಯಾನ ಮಾಡುವುದೇ? ನನ್ನನ್ನು ಆಟ ಆಡಿಸುತ್ತಿರುವಿರೇ? ನಿಮ್ಮ ಭಕ್ತರನ್ನೆಲ್ಲ ಸದಾ ಅನುಗ್ರಹಿಸುತ್ತಲೇ ಇರುವಿರಲ್ಲವೇ? ನಾನು ಒಬ್ಬ ವಿಶೇಷವಾದ ಭಕ್ತನ ಬಗ್ಗೆ ಯೋಚಿಸುತ್ತಿರುವೆ ಪಾರ್ವತಿ. ವಿಶೇಷವಾದ ಭಕ್ತನೇ? ನಿಮ್ಮ ಅರ್ಧಾಂಗಿಯಾಗಿದ್ದರೂ ಸಹ ನಿಮ್ಮ ಮನಸ್ಸಿನಲ್ಲೇನಿದೆಯೋ ಅರ್ಥ ಮಾಡಿಕೊಳ್ಳಲಾಗುತ್ತಿಲ್ಲ. ಶ್ರೀಕಾಳಹಸ್ತಿಯಲ್ಲಿರುವ ನನ್ನ ವಾಯುಲಿಂಗ ನೆನಪಿದೆಯೇ? ನಿಮ್ಮ ವಾಯುಲಿಂಗ ಸ್ವರೂಪವನ್ನ ನಾನು ಹೇಗೆ ಮರೆಯಬಲ್ಲೆ? ವಾಯುದೇವನಷ್ಟೇ ಅಲ್ಲದೆ ಎಷ್ಟೋ ಮಹರ್ಷಿಗಳು ಪೂಜಿಸಿದ ವಾಯುಲಿಂಗವದು. ಆದರೆ ವಾಯುಲಿಂಗ ಉದ್ಭವವಾದ ಕಾಲದಿಂದಲೂ ಯಾವುದೇ ಸಾಮಾನ್ಯರಿಗೆ ದರ್ಶನ ಭಾಗ್ಯವಿಲ್ಲದೆ ರಹಸ್ಯವಾಗಿ ಉಳಿದುಬಿಟ್ಟಿದೆ. ನಿನಗೊಂದು ಶಿವರಹಸ್ಯ ಹೇಳಲೆ? ಭೂಮಿ ಮೇಲೆ ಜನಿಸಿದ ಪ್ರತಿಯೊಬ್ಬರಿಗೂ
ವಾಯುಲಿಂಗ ದರ್ಶನ ಸಿಗುವಂತಹ ಕಾಲ ಸಮೀಪಿಸಿದೆ. ವಾಯುಲಿಂಗ ದರ್ಶನ ಭಾಗ್ಯ ಕಲ್ಪಿಸುವ ಭಕ್ತನ ಬಗ್ಗೆಯೇ ಯೋಚಿಸುತ್ತಿರುವೆ. ನನ್ನ ಕೋರಿಕೆ ನೆರವೇರಿಸಲೆಂದು ಈಗಾಗಲೇ ಜನಿಸಿದ್ದಾನೆ. ಯಾರಾತ? ಆತ ಒಬ್ಬ ನಾಸ್ತಿಕ. ಏನು? ಸಾಧಾರಣವಾಗಿ ನಾನು ನನ್ನ ಭಕ್ತರಿಗೆ ಬೇಡುವ ವರ ನೀಡುತ್ತೇನೆ. ಈ ಬಾರಿಯ ಭಕ್ತನೇ ನನಗೇನೋ ಕೊಡಲಿದ್ದಾನೆ. ಆದ್ದರಿಂದಲೇ ಆತ ನನಗೆ ವಿಶೇಷ. ಏನು ಕೊಡುತ್ತಾನೆ? ತನ್ನಷ್ಟಕ್ಕೆ ತಾನೇ ಆತ ಕೊಡುತ್ತಾನೆ. ಆತನಿಗೆ ಅತ್ಯಂತ ಬೆಲೆ ಬಾಳುವುದನ್ನು, ಯಾರು ಅದನ್ನು ಕೊಡಲು ಕನಸಿನಲ್ಲೂ ಊಹಿಸಲಾಗದ್ದನ್ನು. ಈ ಪುಟ್ಟ ಬಾಲಕ ತಿನ್ನನೆ ದೇವರನ್ನು ನಂಬದವನು. ಭವಿಷ್ಯದಲ್ಲಿ ಕಣ್ಣಪ್ಪನಾಗಿ ಪ್ರಸಿದ್ಧನಾಗುತ್ತಾನೆ. ನನ್ನ ಮಹಾಭಕ್ತರಲ್ಲಿ ಒಬ್ಬನಾಗಿ ನಿಲ್ಲುತ್ತಾನೆ. ತನ್ನ ಕಣ್ಣುಗಳಿಂದಲೇ ಸಮಸ್ತ ವಿಶ್ವವನ್ನು ನೋಡಲಿದ್ದಾನೆ. ಈ ಪುಟ್ಟ ನಾಸ್ತಿಕನೇ ನಿಮ್ಮ ವರವನ್ನು ನೆರವೇರಿಸುವವನು? ಹೌದು. ಈ ಕಥೆಯನ್ನು ಕಲಿಯುಗಾಂತ್ಯದವರೆಗೂ ಹೇಳಿಕೊಳ್ಳುತ್ತಲೇ ಇರುತ್ತಾರೆ. ಮುಂದುವರಿಯುತ್ತದೆ. ಒಂದು ಪ್ರತ್ಯೇಕತೆ ಇದೆ. ತಿನ್ನನ ತಂದೆ ನಾತನಾತನು ವಿಶಿಷ್ಟ ನೈಪುಣ್ಯತೆಯಿಂದ ತಯಾರಿಸಿದ ಬಿಲ್ಲಿದು. ಇದು ಸಾಧಾರಣವಾದ ಬಿಲ್ಲಲ್ಲ, ಒಂದು ಅದ್ಭುತ. ಅವಶ್ಯಕತೆ ಬಂದಾಗ ಅದೇ ಬಿಲ್ಲು 2 ಶಕ್ತಿಯುತವಾದ ಕತ್ತಿಗಳಾಗಿ ಬದಲಾಗುವಂತೆ ತಯಾರಿಸಿದ ಬಿಲ್ಲು. ತಿನ್ನನಿಗೆ 5 ವರ್ಷ ವಯಸ್ಸಿದ್ದಾಗ ಕಾಡಿನೊಳಗೆ ಒಂಟಿಯಾಗಿ ಹೋಗಿದ್ದ. ಭಯಂಕರವಾದ ಹುಲಿ ಎದುರಿಗೆ ಬಂತು. ಆದರೆ ತಿನ್ನನು ಭಯಪಡಲಿಲ್ಲ. ಅವನ ಬುದ್ಧಿ ಚುರುಕಾಗಿ ಕೆಲಸ ಮಾಡಿತು. ಹತ್ತಿರವೇ ಇದ್ದ ಒಂದು ಚೂಪಾದ ಕೋಲನ್ನು ಹಿಡಿದು ಆ ಹುಲಿಯನ್ನು ಎದುರಿಸಿದ. ತನ್ನ ಕುಮಾರನ ಧೈರ್ಯವನ್ನು, ಪ್ರತಿಭೆಯನ್ನು ಹತ್ತಿರದಿಂದ ಗಮನಿಸಿದ ನಾತನಾತನು ತಿನ್ನನ ಸಾಹಸಕ್ಕೆ ಗುರುತಾಗಿ ಆ ಹುಲಿಯ ಪಕ್ಕೆಲುಬುಗಳನ್ನು ಉಪಯೋಗಿಸಿ ಈ ಬಿಲ್ಲನ್ನು ತಯಾರಿಸಿದ. ಬಿಲ್ಲನ್ನು ಮಧ್ಯದಲ್ಲಿ ಮುರಿದರೆ 2 ಕತ್ತಿಗಳಾಗಿ ಬದಲಾಗುವಂತೆ ನಾತನಾತನು ಈ ಬಿಲ್ಲನ್ನು ವಿಶೇಷವಾಗಿ ರೂಪುಗೊಳಿಸಿದ್ದ. ಆ ದಿನದಿಂದ ತಿನ್ನನು ತನ್ನ ಕೋಯ ಹಾಡಿಯನ್ನು, ಅಡವಿಯನ್ನು ಈ ಬಿಲ್ಲಿನಿಂದಲೇ ಕಾಪಾಡುತ್ತಾ ಬರುತ್ತಿದ್ದ. ಕಣ್ಣಪ್ಪನ ವಿಶಿಷ್ಟವಾದ ಬಿಲ್ಲು ಆತನ ಧೈರ್ಯ, ಸಾಹಸಗಳು ಇತಿಹಾಸದಲ್ಲಿ ಚಿರಸ್ಥಾಯಿಯಾಗಿವೆ. ಈ ಕಥೆಯನ್ನು ಕೇಳಿದವರೆಲ್ಲ ಆಶ್ಚರ್ಯಚಕಿತರಾಗುತ್ತಾರೆ.